ಅನ್ನದಾನಗಳಿಗಿಂತ ಮುನ್ನ ದಾನಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ. ಸಕಲ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಲೇಸು ಎಂಬಂತೆ ಸಕಲ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ. ಕಾರಣ, ಈ ಜಗತ್ತಿನಲ್ಲಿ ಅನ್ನವೇ ಎಲ್ಲರಿಗೂ ಪ್ರಾಣ. ಆದ್ದರಿಂದ ಅನ್ನಕ್ಕಿಂತ ಮಿಗಿಲೆನಿಸುವ ದಾನ ಜಗತ್ತಿನಲ್ಲಿ ಬೇರೊಂದಿಲ್ಲ. ಆನೆ ಬೀದೀಲಿ ಬರಲು ಶ್ವಾನ ತಾ ಬೊಗಳುವುದು. ಶ್ವಾನನಂ ತಾನೇ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ. ಆನೆಯು ರಾಜಬೀದಿಯಲ್ಲಿ ಬರುತ್ತಿರುವಾಗ ನಾಯಿ ಅದನ್ನು ಕಂಡು ಬೊಗಳಿದರೆ ಆನೆಗೇನೂ ಬಾಧಕಯಿಲ್ಲ, ಅದರ ಘನತೆ ಗೌರವಕ್ಕೆ ಕುಂದು ಸಂಭವಿಸದು. ಆದರೆ ನಾಯಿಯು ಹೀನಾಯ ರೀತ್ಯ ಬೊಗಳುವಂತೆ ಆನೆಯೂ ಬೊಗಳತೊಡಗಿದರೆ ಅದರ ಮಾನಕ್ಕೆ ಹಾನಿ ಎಂಬುದು ಕಟು ಸತ್ಯದ ಸಂಗತಿ. ಇನ್ನು ಬಲ್ಲರೆ ಕಾಯಿ 360, ಹಣ್ಣು 12, ಗೊನೆ 3, ತೊಟ್ಟೊಂದು ಚೆನ್ನಾಗಿ ಹೇಳಿ ಸರ್ವಜ್ಞ. ಎಣಿಸಿ ನೋಡಿದರೆ ಈ ಫಲಕ್ಕೆ 365 ಕಾಯಿಗಳಿವೆ. ವರ್ಷದಲ್ಲಿ 365 ದಿನಗಳಿವೆ. ಆದರೆ 12 ಹಣ್ಣುಗಳು. ಅಂದರೆ ವರ್ಷದಲ್ಲಿ 12 ತಿಂಗಳು, 3 ಗೊನೆಗಳು. ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ. ಈ ಒಗಟಿಗೆ ಉತ್ತರ ಎಂದರೆ 1 ವರ್ಷ. ಈ ದೇಶ ಒಲ್ಲೆಂದರಾದೇಶ ಬಿಡದಯ್ಯ, ಆದೇಶದಿರ್ದ ಶೂದ್ರನ ಕಾಂಚಿಯಲ್ಲಿ ಛೇದಿಸಿತು ವಿಧಿಯು ಸರ್ವಜ್ಞ. ವಿಧಿಯ ನಿಯಮವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಸರ್ವಜ್ಞ ಕವಿ ಈ ತ್ರಿಪದಿಯಲ್ಲಿ ಸ್ವಾರಸ್ಯವಾಗಿ ತಿಳಿಸಿದ್ದಾನೆ. ತನ್ನ ಸ್ವಂತ ರಾಜ್ಯವನ್ನೇ ತೊರೆದು ವಿಧಿಯ ಅಟ್ಟಹಾಸವನ್ನು ಉಪೇಕ್ಷಿಸಲು ಶೂದ್ರಕ ರಾಜನು ಬೇರೆಯ ರಾಜ್ಯವೊಂದರಲ್ಲಿ ಇರತೊಡಗಿದ. ಆದರೆ ವಿಧಿ ಅವನನ್ನು ಬೆನ್ನಟ್ಟಿಸಿಕೊಂಡು ಹೋಗಿ ಪರರಾಜ್ಯವೆನಿಸಿದ್ದ ಕಾಂಚೀನಗರದಲ್ಲಿ ಅವನನ್ನು ಹಿಡಿದು ಕಬಳಿಸಿಯೂ ಬಿಟ್ಟಿತು. ಉಣಬಂದ ಜಂಗಮಗೆ ಉಣಬಡಿಸಲೊಲ್ಲದಲೆ, ಉಣದಿಪ್ಪ ಲಿಂಗ ಕುಣಬಡಿಸಿ ಕೈ ಮುಗಿವ ಬಣಗುಗಳ ನೋಡ ಸರ್ವಜ್ಞ. ಸರ್ವಜ್ಞ ಕವಿಯ ಈ ತ್ರಿಪದಿಯಲ್ಲಿ ಬಸವಣ್ಣನವರು ಸಾರಿದ ಕಲ್ಲ ನಾಗರ ಕಂಡರೆ ಹಾಲೆರವರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಎಂಬ ತತ್ವದ ಅರ್ಥ ವಿವರಣೆ ದೊರೆಯುವುದು. ಊಟ ಮಾಡಲು ಹಸಿದು ಬಂದ ಜಂಗಮನಿಗೆ ಉಣಬಡಿಸದೆ ಲಿಂಗಕ್ಕೆ ನೈವೇದ್ಯವನ್ನು ತೋರಿಸಿ ಕೈ ಮುಗಿಯುವ ಮೂಢಮಂದಿಯ ಮೂರ್ಖ ಬುದ್ಧಿಗೆ ಏನನ್ನುವುದು. ಊರಿಂಗೆ ದಾರಿಯನು ಆರು ತೋರಿದೊಡೇನು, ಸಾರಾಯದ ನಿಜವ ತೋರುವ ಗುರುವು ತಾ ನಾರಾದರೇನು ಸರ್ವಜ್ಞ. ಗುರುಮೂಲವನ್ನು ಹುಡುಕಲು ಹೋಗಬಾರದೆಂಬುದನ್ನು ಕವಿ ಈ ತ್ರಿಪದಿಯಲ್ಲಿ ತಿಳಿಸಿದ್ದಾನೆ. ತನಗೆ ಗೊತ್ತಿಲ್ಲದ ಊರಿನ ದಾರಿಯನ್ನು ಯಾರಾದರೂ ತೋರಿಸಬಹುದು. ಇಂತಹವರೇ ತೋರಿಸಬೇಕೆಂಬ ನಿಯಮ ನಿರ್ಬಂಧ ಸಲ್ಲ. ಅಂತಹ ಸಂದರ್ಭದಲ್ಲಿ ಯಾರೇ ದಾರಿ ತೋರಿಸಿದರೂ ಊರು ಸೇರಬಹುದು. ಹಾಗೆಯೇ ಸತ್ಯದ ಬೆಳಕನ್ನು ಬೀರುವವರು ಯಾರಾದರೇನು, ಅಂತಹವರೆಲ್ಲರೂ ಗುರು ಎನಿಸಿಕೊಳ್ಳಲು ಯೋಗ್ಯರೇ ಸರಿ. ಎಲುವಿಲ್ಲ ನಾಲಿಗೆಗೆ, ಬಲವಿಲ್ಲ ಬಡವಂಗೆ, ತೊಲೆ ಕಂಬವಿಲ್ಲ ಗಗನಕ್ಕೆ, ದೇವರಲ್ಲಿ ಕುಲಭೇದವಿಲ್ಲ ಸರ್ವಜ್ಞ. ನಾಲಿಗೆಗೆ ಎಲುಬಿರುವುದಿಲ್ಲ, ಬಡವನಿಗೆ ಯಾರ ಬೆಂಬಲವೂ ಇರದು, ಆಕಾಶಕ್ಕೆ ಅದೆಲ್ಲಿಯ ತೊಲೆ ಕಂಬಗಳು. ಹಾಗೆಯೇ ದೇವರ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಜಾತಿಭೇದ ಎಂದಿಗೂ ಇರದು.